ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಪಿಎಂಸಿ ಕನ್ನಡ ಚಾನೆಲ್ ನೇತೃತ್ವದಲ್ಲಿ ನಡೆಯಲಿರುವ ಧ್ಯಾನ ಜಾತ್ರೆ. ಬುದ್ಧ ಪೂರ್ಣಿಮೆಯ ಅಂಗವಾಗಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆದ ಪೂರ್ವ ಸಿದ್ಧತಾ ಸಭೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಾಚರಣೆಯ ಪ್ರಯುಕ್ತ ಶ್ರೀರಂಗಪಟ್ಟಣದಲ್ಲಿ ನಡೆಯಲಿರುವ ಅಖಂಡ ಸಂಗೀತ ನಾದ ಧ್ಯಾನ. ಉತ್ತರ ಕನ್ನಡ ಕುಮಟಾದಲ್ಲಿ ಉದ್ಘಾಟನೆಗೊಳ್ಳಲಿರುವ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಡೆಯಲಿರುವ ವಿ ಧ್ಯಾನ್ ಬೃಹತ್ ಧ್ಯಾನ ಯಜ್ಞ 3. ಮೈಸೂರಿನಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಶ್ರೀ ಚಂದ್ರಮೌಳೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ಅಭಿಯಾನ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಲೋಕಾರ್ಪಣೆಗೊಂಡ ನಂದಿ ಪಿರಮಿಡ್ ಧ್ಯಾನ ಮಂದಿರ. ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ ನಡೆದ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದ ಬೆಳ್ಳಿ ಮಹೋತ್ಸವ ಸಂಭ್ರಮಾಚರಣೆ. ಈಗ ವಿವರಗಳ ಕಡೆಗೆ. ಪಿಎಂಸಿ ಕನ್ನಡ ಚಾನೆಲ್ ನೇತೃತ್ವದಲ್ಲಿ ಧ್ಯಾನ ಜಾತ್ರೆ ಕಾರ್ಯಕ್ರಮವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾರ್ಚ್ 15ರಂದು ಆಯೋಜನೆ ಮಾಡಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪಿಎಂಸಿ ಕನ್ನಡ ಚಾನೆಲ್ ಅರ್ಪಿಸುತ್ತಿರುವ ಧ್ಯಾನ ಜಾತ್ರೆ ಕಾರ್ಯಕ್ರಮವು ಮಾರ್ಚ್ 15 ಭಾನುವಾರದಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೆಂಗಳೂರಿನಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಧ್ಯಾನಾರ್ಥಿಗಳಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಲ್ಲಿ ಸಾಮೂಹಿಕ ಸಂಗೀತ ನಾದ ಧ್ಯಾನ, ಪಿರಮಿಡ್ ಮಾಸ್ಟರ್ಗಳ ಸಂದೇಶಗಳು, ಪ್ರತಿ ಕನ್ನಡಿಗರಿಗೂ ಧ್ಯಾನ ಪರಿಚಯಿಸಲು ಪಿಎಂಸಿ ಕನ್ನಡ ಚಾನೆಲ್ ಯೋಜನೆಗಳ ಮಾಹಿತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಇದು ಧ್ಯಾನಿಗಳ ಭಾವ ಸಂಭ್ರಮವನ್ನು ಬೆಸೆಯುವ ಉತ್ಸವವಾಗಿದ್ದು, ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಹೃತ್ಪೂರ್ವಕವಾಗಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪಿತಾಮಹ ಪತ್ರಿಜಿಯವರ ಸ್ಫೂರ್ತಿ ಎಲ್ಲರಲ್ಲೂ ನಿರಂತರವಾಗಿ ಹರಿಯಬೇಕು ಎಂದು ಪಿಎಂಸಿ ಕನ್ನಡ ವಾಹಿನಿ ಆಯೋಜಿಸಿರುವ ಧ್ಯಾನ ಆಂದೋಲನ ಈ ಧ್ಯಾನ ಜಾತ್ರೆ. ಮಾನವನ ಜೀವನದ ಅಂತರಂಗದಲ್ಲಿ ನಿದ್ರಿಸುತ್ತಿರುವ ಚೈತನ್ಯ ಶಕ್ತಿಯನ್ನು ಜಾಗೃತಗೊಳಿಸಿ ಆತ್ಮ ಜ್ಯೋತಿಯನ್ನು ಪ್ರಕಾಶಮಾನಗೊಳಿಸುವ ಹಬ್ಬ, ನಮ್ಮ ನಿಮ್ಮೆಲ್ಲರ ಸಡಗರದ ಹಬ್ಬ ಈ ಧ್ಯಾನ ಜಾತ್ರೆ. ಇದು ಸಾಮಾನ್ಯ ಕಾರ್ಯಕ್ರಮವಲ್ಲ, ನವಯುಗದ ಆಧ್ಯಾತ್ಮಿಕ ಮಹೋತ್ಸವ. ಈ ಕಾರ್ಯಕ್ರಮಗಳ ವಿಶೇಷಗಳೆಂದರೆ ಸ್ವರಗಳೊಂದಿಗೆ ಬ್ರಹ್ಮಾಂಡನಾದವನ್ನು ಸ್ಪರ್ಶಿಸುವ ನಾದಧ್ಯಾನ, ನಾಟಕದ ನಡೆ, ಪತ್ರಿಜಿಯವರ ಜೀವನ ಕುರಿತು ಹರಿಕತೆ, ರಸಪ್ರಶ್ನೆ, ಆಧ್ಯಾತ್ಮಿಕ ಸಂದೇಶವನ್ನು ವಿಶ್ವದಾಳಕ್ಕೆ ಹರಡುವ ಪಿಎಂಸಿ ಕನ್ನಡ ವಾಹಿನಿಯ ಯೋಜನಾ ಕಾರ್ಯಪಥ ಹಾಗೂ ಭವಿಷ್ಯ ದೃಷ್ಟಿಕೋನಗಳ ಪರಿಚಯವನ್ನು ಮಾಡುತ್ತಾ ಪ್ರತಿ 2 ತಿಂಗಳಿಗೊಮ್ಮೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ಧ್ಯಾನ ಜಾತ್ರೆಯನ್ನು ಆಯೋಜಿಸುವ ಸುವರ್ಣ ಸಂಕಲ್ಪ. ನಮ್ಮ ಯೋಜನೆಗಳು ಪ್ರತಿಯೊಬ್ಬರಿಗೆ ತಲುಪಬೇಕೆಂದರೆ ನಿಮ್ಮಗಳ ಸೇವೆ ಸಹಕಾರದಿಂದ ಮಾತ್ರ ಸಾಧ್ಯ. ಎಲ್ಲರೂ ಧ್ಯಾನ ಜಾತ್ರೆಯಲ್ಲಿ ಭಾಗವಹಿಸಿ, ನೀವು ಬನ್ನಿ, ಹೊಸಬರನ್ನು ಕರೆತನ್ನಿ. ಬುದ್ಧ ಪೂರ್ಣಿಮೆಯ ಅಂಗವಾಗಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಪಿತಾಮಹ ಪತ್ರಿಜಿಯವರ ಆಶಯದಂತೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಧ್ಯಾನ ಹಬ್ಬವೇ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆ. ಫೆಬ್ರವರಿ 22ರಂದು ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಏಪ್ರಿಲ್ 30ರಿಂದ ಮೇ 3ರವರೆಗೆ ಬುದ್ಧ ಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸುವ ಸಲುವಾಗಿ ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಗಳನ್ನು ಆಹ್ವಾನಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ಇಚ್ಛಿಸುತ್ತಾ ಎಲ್ಲ ಕರ್ನಾಟಕದ ಮಾಸ್ಟರ್ಗಳು ಬುದ್ಧ ಪೂರ್ಣಿಮೆ ಉತ್ಸವಕ್ಕೆ ತಮ್ಮ ಸಹಾಯ ಮತ್ತು ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಾಚರಣೆಯ ಪ್ರಯುಕ್ತ ಸಂಗೀತ ನಾದದೊಂದಿಗೆ ಅಖಂಡ ಧ್ಯಾನ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಮತ್ತು ಡಿಎಂಎಸ್ ಚಂದ್ರವನ ಆಶ್ರಮ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಾಚರಣೆಯ ಪ್ರಯುಕ್ತ ಕಾವೇರಿ ನದಿ ತೀರದಲ್ಲಿ ಸಂಗೀತದೊಂದಿಗೆ ಅಖಂಡ ಧ್ಯಾನ ಮತ್ತು ಸ್ತ್ರೀ ಶಕ್ತಿಯ ಮಹತ್ವದ ಕುರಿತು ಮಾರ್ಚ್ 8 ಬೆಳಗ್ಗೆ
9:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದೆ. ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿ ಅವರು ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಸೃಜನಾ ವೇಣುಗೋಪಾಲ್ ರೆಡ್ಡಿ ಹಾಗೂ ಶ್ರೀ ಚನ್ನಬಸವ ಬೊಮ್ಮನಾಲ್ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ ಮತ್ತು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪಿಎಂಸಿ ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಉತ್ತರ ಕನ್ನಡ ಕುಮಟಾದಲ್ಲಿ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಕನಸು ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ನಿರ್ಮಾಣದ ಸಲುವಾಗಿ ಉತ್ತರ ಕನ್ನಡ ಜಿಲ್ಲೆ ಕುಮಟದಲ್ಲಿರುವ ಗೀತಾನಂದ ಮಹಾಸತಿ ಕಾಲೋನಿಯಲ್ಲಿ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ ಮಾರ್ಚ್ 8 ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ. ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕೆಂದು ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭ ಸಂದರ್ಭದಲ್ಲಿ ವಿ ಧ್ಯಾನ್ ಬೃಹತ್ ಧ್ಯಾನ ಯಜ್ಞ 3 ನಡೆಯಲಿದೆ. ವಿ ಧ್ಯಾನ್ ಆಯೋಜನೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರಾವ್ಯ ಮೌಲಿಕ ಅವರ ನೇತೃತ್ವದಲ್ಲಿ 2000 ಮಹಿಳಾ ಮಾಸ್ಟರ್ಸ್ಗಳ ಸಮ್ಮುಖದಲ್ಲಿ ಮಾರ್ಚ್ 8 ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಜಯನಗರದಲ್ಲಿರುವ ಎನ್ಎಂಕೆಆರ್ವಿ ಕಾಲೇಜಿನಲ್ಲಿರುವ ಮಂಗಳ ಮಂಟಪ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಂಭ್ರಮದಲ್ಲಿ ಎಲ್ಲ ಸ್ತ್ರೀಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಶ್ರಾವ್ಯ ಅವರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೈಸೂರಿನಲ್ಲಿ ಶ್ರೀ ಚಂದ್ರ ಮೌಳೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಇದರ ಸಹಕಾರದೊಂದಿಗೆ ಪಿರಮಿಡ್ ಮಾಸ್ಟರ್ ಬಿ ನಟರಾಜು ಮತ್ತು ಶ್ರೀಮತಿ ಶಾರದಾ ಅವರ ನೇತೃತ್ವದಲ್ಲಿ ಶ್ರೀ ಚಂದ್ರ ಮೌಳೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಮಾರ್ಚ್ 8 ಭಾನುವಾರ ಸಂಜೆ 5:30ರಿಂದ 8 ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ. ಪಿರಮಿಡ್ ಮಾಸ್ಟರ್ಸ್ ಶ್ರೀಮತಿ ಸೃಜನಾ ವೇಣುಗೋಪಾಲ್ ರೆಡ್ಡಿ, ದಿವ್ಯಶ್ರೀ ಹಾಗೂ ಶ್ರೀಮತಿ ಅನಿತಾ ಮತ್ತು ಶ್ರೀ ಚನ್ನಬಸವ ಬೊಮ್ಮನಾಲ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ಸ್ ವಿನಂತಿಸಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಗುಲ್ಬರ್ಗಾ ಪಿರಮಿಡ್ ಮಾಸ್ಟರ್ ಗುರಣ್ಣಗೌಡ ಪಾಟೀಲ್ ಕಲಬುರ್ಗಿ ಅವರು ಫೆಬ್ರವರಿ 23, 24 ಮತ್ತು 25 3 ದಿನಗಳವರೆಗೂ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ತರಗತಿಗಳನ್ನು ತೆಗೆದುಕೊಂಡರು. ವಿದ್ಯಾರ್ಥಿಗಳಿಗೆ ಧ್ಯಾನದ ಅವಶ್ಯಕತೆ, ಧ್ಯಾನದಿಂದ ಅಭ್ಯಾಸದಲ್ಲಿ ಆಗುವ ಪ್ರಯೋಜನಗಳನ್ನು ವಿವರಿಸಿ 3 ದಿನಗಳ ಕಾಲ ಪ್ರಾಥಮಿಕವಾಗಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಧ್ಯಾನಾಭ್ಯಾಸ ಮಾಡಿಸಿದರು. ನಂತರ ವಿದ್ಯಾರ್ಥಿಗಳು ಧ್ಯಾನ ಮಾಡುವುದರಿಂದ ನಿಮ್ಮಲ್ಲಿ ಏಕಾಗ್ರತೆ, ಸೃಜನಶೀಲತೆ ಹೆಚ್ಚಾಗುತ್ತದೆ ಎಂದು ತಿಳಿಸುತ್ತಾ ಆನಾಪಾನಸತಿ ಧ್ಯಾನದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ ನಂದಿ ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಂಡಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ನಂದಿ ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಂಡಿದೆ. ಫೆಬ್ರವರಿ 6 ಶುಕ್ರವಾರದಂದು ಶರಣ ಬಸವೇಶ್ವರ ಗುಡಿಯ ಹತ್ತಿರ ಇರುವ ಶಿವ ದೇವಾಲಯದ ಆವರಣದಲ್ಲಿ ನಂದಿ ಮೂರ್ತಿಯ ಕೆಳಗಡೆ ನೂತನವಾಗಿ 15x15 ಅಳತೆಯ ನಂದಿ ಪಿರಮಿಡ್ ಧ್ಯಾನ ಮಂದಿರವನ್ನು ಪಿರಮಿಡ್ ಮಾಸ್ಟರ್ ಶ್ರೀಯುತ ಡಾಕ್ಟರ್ ಜೀವಂದರ್ ಕೇತಪ್ಪನವರು ಉದ್ಘಾಟಿಸಿದರು. ಸುಮಾರು 200 ಧ್ಯಾನ ಬಂಧುಗಳು ಭಾಗವಹಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಆನಾಪಾನಸತಿ ಧ್ಯಾನಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತಾಗಿ ಜನರ ಜೊತೆಯಲ್ಲಿ ಸಂವಾದವನ್ನು ನಡೆಸಿದರು. ಸಾರ್ವಜನಿಕರ ಪಿರಮಿಡ್ ಧ್ಯಾನ ಕೇಂದ್ರವಾಗಿದ್ದು, ಎಲ್ಲ ಧ್ಯಾನಾಸಕ್ತರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೋರಲಾಯಿತು. ಬಳ್ಳಾರಿಯಲ್ಲಿ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದ 25ನೇ ವಾರ್ಷಿಕೋತ್ಸವದ ಬೆಳ್ಳಿ ಮಹೋತ್ಸವ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಿತು. ಬಳ್ಳಾರಿ ಜಿಲ್ಲೆಯಲ್ಲಿರುವ ಕರ್ನಾಟಕದ ಮೊದಲ ಪಿರಮಿಡ್ ಧ್ಯಾನ ಕೇಂದ್ರವಾದ ಶ್ರೀ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದ 25ನೇ ವರ್ಷದ ಸಂಭ್ರಮಾಚರಣೆ ಫೆಬ್ರವರಿ 23ರಂದು ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಮಾಸ್ಟರ್ಗಳ ನೇತೃತ್ವದಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವು ನೆರವೇರಿತು. ಹಲವಾರು ಸಾಧಕರು, ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಲ್ಲದೆ ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಅವರು ಮಾತನಾಡಿ, ಬಳ್ಳಾರಿಯಲ್ಲಿ ಸಾರ್ವಜನಿಕವಾಗಿ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಮೆಗಾ ಪಿರಮಿಡ್ ಅನ್ನು ನಿರ್ಮಾಣ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.